ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಸ್ಕೋಪ್ ಹಾಗೆ ಏನು ಚೆಲ್ ವೆದರ್ ಇದೆ. ಏನಪ್ಪ ದೇವ್ರೆ, ಅಲ್ಲಿ ನೋಡಿದ್ರಿ ಅನಿಸುತ್ತೆ, ಕವರ್ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಈ ಚಿಲ್ ವೆದರ್ಗೆ ಸ್ಯಾಂಡ್ವಿಚ್ ಹಾಕೋಗ್ಬಿಟ್ಟಿದ್ದಾರೆ. ಏನು ಸ್ಯಾಂಡ್ವಿಚ್ ಹಾಕ್ಕೊಂಡ್ಬರ್ತಿದ್ದಾರಪ್ಪ. ಆನ್ ದ ವೇ ಟು ಮೈ ಹೋಮ್. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಫುಲ್ಲು ವರ್ಕ್ ಫಿನಿಶ್ಡ್. ಆನ್ ದ ವೇ. ಈ ವೆದರು ಈ ಥರ ಇರೋ ಜಾಗದಲ್ಲಿ ಜೊತೆಗೆ ಅದ್ಯಾವುದೋ ಹೊಸ್ದಾಗೇನೋ ವೈರಸ್ ಬೇರೆ ಬರ್ತಿದೆ ಅಂತೆ. ಸೊ ಎವ್ರಿ ಒನ್ ಬಿ ಸೇಫ್, ವೇರ್ ಯೋರ್ ಮಾಸ್ಕ್ and keep your loved one also safe and take care. I don't know ಏನಕ್ಕೆ ಈ ಥರ ಹೊಸ ಕಾಯಿಲೆಗಳು ತುಂಬ ಬರ್ತಿದೆ ಗೊತ್ತಿಲ್ಲ. ಜನಗಳು ಯಾರೂ ತುಂಬ ಕೇರ್ಲೆಸ್ ಮಾಡ್ತಿದೆ. ಯಾರು ಸೀರಿಯಸ್ನೆಸ್ ಆಗಿ ತೊಗೊತಲ್ಲ ಎಲ್ಲನೂ. ಯು ಹ್ಯಾವ್ ಟು ಬಿ ಫುಲ್ ಸೀರಿಯಸ್ ಇನ್ ಹೆಲ್ತ್ ಕಂಡೀಷನ್ಸ್ ಆ್ಯಂಡ್ ಆಲ್. ಆ್ಯಂಡ್ ಹೊಸ ಕಾಯಿಲೆ ಬಂದಿರೋದೇನು ಅದೇನೋ ಇದಲ್ಲ, ಲೈಕ್ ನಾನ್ ಕ್ಯೂರಬಲ್ ಏನಲ್ಲ ಅಂತೆ. ಇಟ್ಸ್ ಎ ಕ್ಯೂರಬಲ್ ಬಿಕಾಸ್ ಬೇಬಿಗೆ ಕ್ಯೂರ್ ಆಗಿದೆ ಆಲ್ರೆಡಿ. ಬೇಬಿ ಕ್ಯೂರ್ ಆಗಿ ಬೇಬಿನೂ ಇಟ್ಸ್ ಫೈನ್, ಇಟ್ಸ್ ಫೈನ್ ಬೇಬಿ. ಸೊ ದೆನ್ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಬಿ ವೆರಿ ಹಾರ್ಮ್ಫುಲ್ ವೈರಸ್. ಬಟ್ ಲೆಟ್ಸ್ ಪ್ರೇ ಫಾರ್ ದ ಗಾಡ್ ದಟ್ ನೋ ಒನ್ ವಿಲ್ ಗೆಟ್ ಹಾರ್ಮ್ ಇನ್ ದಿಸ್. ಮತ್ತು ಹೇಗಿದೆ ಪ್ಲ್ಯಾನ್ಸ್ ನಿಮ್ಮದು? ಹೇಗೂ ಸ್ಯಾಟರ್ಡೆ ಸಂಡೇಸ್ ಬರ್ತಿದೆ. ಆಲ್ರೆಡಿ ಸ್ಯಾಟರ್ಡೆ ಸಂಡೇ ಆಗೋಗಿದೆ. ಸೊ ಐ ಹೋಪ್ ಎವ್ರಿ ಒನ್ ಎಂಜಾಯ್ಡ್ ಎ ಲಾಟ್. ಇವನ್ ಐ ಎಂಜಾಯ್ಡ್ ಎ ಲಾಟ್. ಆ್ಯಂಡ್ ಐ ಥಿಂಕ್ ದಿಸ್ ವೀಕ್ ವಿ ಆರ್ ಪ್ಲ್ಯಾನಿಂಗ್ ಫ್ರಮ್ ದ ಆಫೀಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಔಟ್ ಫಾರ್ ಎ ನ್ಯೂ ಪ್ಲೇಸ್. ನಾಟ್ ಎ ನ್ಯೂ ಪ್ಲೇಸ್ ಫಾರ್ ಮೀ, ಇಟ್ಸ್ ಎ ಓಲ್ಡ್ ಪ್ಲೇಸ್ ಇಟ್ಸ್ ಬಟ್ ಸೊ ವಿತ್ ಅ ನ್ಯೂ ಫ್ರೆಂಡ್ಸ್, ನ್ಯೂ ಫ್ಯಾಮಿಲಿ. It's my office, it's like a second family. So we are going with my family members fully. So I think I'll be more fully happy. ಎಂಜಾಯ್ ಮಾಡ್ತೀನಿ ತುಂಬ ಅನ್ಕೊತೀನಿ ಎಲ್ಲ ತುಂಬ ಎಂಜಾಯ್ ಮಾಡ್ತೀನಿ ಆಬ್ವಿಯಸ್ಲಿ. ನೋಡಿ, ಇಷ್ಟು ಆಲ್ಮೋಸ್ಟ್ ಆಲ್ 10-15 ಆಗಿದೆ ಟೈಮ್. ಆಲ್ರೆಡಿ ಏನು ಟ್ರಾಫಿಕ್ ಇದೆ, ಮೈ ಗಾಡ್ ಯಾರ್ ಸೀರಿಯಸ್ಲಿ. ಆಟೋರು ಹೋಗೋದಿಲ್ಲ ಅಂತಾರಪ್ಪ ಜನಗಳದ್ದು. ಏನಂತಾನೆ ಗೊತ್ತಿಲ್ಲ, ಅವ್ರ ಮೈಂಡಲ್ಲಿ ಏನು ಇರುತ್ತೆ ಅಂತಲೇ ಗೊತ್ತಿಲ್ಲ. ಖಾಲಿ ಇರುತ್ತೆ ರೋಡು, ಯಾರು ಇರಲ್ಲ. ಅಟ್ಲೀಸ್ಟ್ ಬೇಗನಾದರೂ ಹೋಗಿ ಮನೆಗೆ ಸೇರ್ಕೊಳ್ಳೋಣ ಅನ್ನೋದು ಇಲ್ಲ. ಜನಗಳು ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ಅದೇನಿರುತ್ತೋ ಐಡಿಯಾ ಅವ್ರ ತಲೆಯಲ್ಲಿ. ಅರ್ಧಕ್ಕರ್ಧ ಟ್ರಾಫಿಕ್ ಆಗೋದು ಈ ಆಟೋಗಳಿಂದನೇ. ಆಟೋವ್ರು ಅಂತವ್ರೆ, ಆಟೋ ಈ ಟ್ಯಾಕ್ಸಿಗಳು. ಅದೇನು ಸೋಂಬೇರಿ ಥರ ಆಗ್ಬಿಡ್ತಾರೆ ಜನಗಳು, ಗೊತ್ತಿಲ್ಲ. ರೋಡಲ್ಲಿ ಅವರೊಬ್ಬರೇ ಹೋಗ್ತಾ ಇರೋದಂತ ಅಂದ್ಕೊಂಬಿಟ್ಟಿರ್ತಾರೆ. ಹಿಂದೆ ಎಷ್ಟೊಂದು ಜನ ಬರ್ತಿರ್ತಾರೆ. ಅವ್ರುಗಳಿಗೆ ಏನಾದ್ರು ಕೆಲಸ ಇರ್ಬೋದು, ಇಲ್ಲ ಏನಾದ್ರು ಎಲ್ಲಿಗಾನ ಹೋಗ್ತಾ ಇರ್ತಾರೆ ಎಮರ್ಜೆನ್ಸಿ ಟೈಮಲ್ಲಿ. ಯಾರು ಥಿಂಕೇ ಮಾಡಲ್ಲ ಯಾರು, ಸೀರಿಯಸ್ಲಿ. ಈ ಚಳಿಗೂ ಅದಕ್ಕೂ ಏನು ಕೆಲಸ ಮಾಡಬೇಕು ಅಂತಲೇ ಅನ್ಸಲ್ಲ. ಹುಡುಗರ ಕಷ್ಟ ಒಂದು ಯಾರು ಹೇಳ್ಕೊತೀರ ಹೇಳಿ? ಹುಡುಗರಿಗಂತೂ ಕಷ್ಟ ಎಲ್ಲರಿಗೂ ಹುಡುಗರಿಗೆ ಮಾತ್ರ ಗೊತ್ತಾಗುತ್ತಷ್ಟೆ ಈ ಚಳಿ ಟೈಮಲ್ಲೂ. ಅದಕ್ಕೂ ಆಫೀಸಲ್ಲಿ ಇದ್ಬಿಟ್ರೆ ಅಂತೂ ಅಷ್ಟೇ, ಮುಗಿದ ಕತೆ. ನೋಡಿ, ಇಲ್ಲೊಂದು ಸ್ಯಾಂಡ್ವಿಚ್ ಆಗ್ತದೆ.
ಆದರೆ ಏನೇ ಚಳಿ ಬರಲಿ, ಎಷ್ಟೇ -ಡಿಗ್ರಿಗೆ ಹೋಗಲಿ, ಹುಡುಗೀರು ಮಾತ್ರ ಅವನ ಅಜ್ಜಿ ಈ ಎಲ್ಲ ಕಡೆ ಕಾಣಿಸೋ ಅಂಥ ಡ್ರೆಸ್ ಹಾಕ್ದಿರಂತೂ ಬಿಡೋದೇ ಇಲ್ಲ ಬಿಡಿ ಹುಡುಗಿರು, ಸೀರಿಯಸ್ಲಿ. ಅದೇನು ಅವ್ರಿಗೆ ಚಳಿ ಆಗಲ್ವಾ, ಇಲ್ಲ ಏನು ಚಳಿ ಆದ್ರೂ ಆಗದಿರೋ ಥರ ಇರ್ತಾರ, ನಮ್ಗೆ ನಿಜ ಗೊತ್ತಿಲ್ಲ ರೀ, ಸೀರಿಯಸ್ಲಿ. ಯಪ್ಪ, ನಾವು ಒಂದಲ್ಲ ಎರಡಲ್ಲ 3-4 ಅಂತ ಹಾಕೊಂಡಿರ್ತೀವಿ ಮೇಲ್ಮೇಲೆ ನಮ್ಮ ಚಳಿ ಅಂತ. ಹುಡುಗಿರಂತೂ ಸೀರಿಯಸ್ಲಿ ಐ ಡೋಂಟ್ ನೋ, ಅವ್ರು ಬೇಗನೆ ಮಾಡ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲಾಂದರೆ ಸ್ಟೈಲ್ ತೋರ್ಸೋಕ್ಕೋಸ್ಕರ ಚಳಿ ಆದರೂ ಚಳಿ ಆಗ್ತಾಯಿಲ್ಲ ಅಂತಲೇ ಇರ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಬೆಳಗ್ಗೆ ಹೊತ್ತು ನೋಡ್ತೀನಲ್ಲ ನಾನು ಆಫೀಸ್ಗೆ ಹೋಗೋ ಟೈಮಲ್ಲಿ, ಐ ಥಿಂಕ್ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ನಿಮಗೆ. ಹೋಗೋ ಜಾಗದಲ್ಲಿ ಅವನ ಅಜ್ಜಿ ಹೆಂಗಿರುತ್ತೆ ಅಂದರೆ, ಅಪ್ಪ ಎಕ್ಸ್ಪೆಕ್ಟೇ ಮಾಡಿರಲ್ಲ ನಾವುಗಳು, ಬೆಳಗ್ಗೆನೆ ಈ ವೆದರಲ್ಲಿ ಈ ರೇಂಜಿಗೆ ಹೋಗ್ತಾ ಇರ್ತಾರೆ ಅಂತ. ಹಂಗಿರ್ತಾರಪ್ಪ ಜನಗಳು. ಓಕೆ ಫ್ರೆಂಡ್ಸ್, ನಮ್ಮ ದಾರಿ ಬಂದಿದೆ, ಮುಗೀತಾ ನಮ್ಮ ಮನೆ ಹತ್ತತ್ರ ಬಂದ್ಬಿಟ್ಟಿದ್ದೀನಿ. ಸೊ ಚಳಿಗೆ ಬಿಸಿಯಾಗಿ ಏನಾದ್ರು ತಿಂದು ಬೆಚ್ಚಗೆ ಒದಿಸ್ಕೊಂಡು ಮಲ್ಕೊಂಬಿಡಿ. ಸೊ ಗುಡ್ ನೈಟ್ ಆಲ್, ಟಾಟಾ ಬಾಯ್.